ನಮಸ್ಕಾರ ಕರ್ನಾಟಕದ ಮಂದಿಗೆ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿರುವಂತಹ ಶಿವಾಲಯ ಮಂದಿರಕ್ಕೆ ಬಂದವ್ರಿ. ಈ ದೇವಸ್ಥಾನ ಶಿವನಿಗೆ ಮೀಸಲಾದ ಶ್ರೀ ಕ್ಷೇತ್ರವಾಗೈತ್ರಿ. ದೇವಾಲಯದ ಶಿಲ್ಪಗಳು ಮತ್ತು ಭಿತ್ತಿ ಚಿತ್ರಗಳು ಪುರಾತನ ಭಾರತೀಯ ಕಲೆ ಹಾಗೂ ಪರಂಪರೆಯ ನಿರ್ದೇಶನಗಳಾಗಿವೆ ರೀ. ಇಲ್ಲಿಯ ಶಿವಲಿಂಗವು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಪ್ರವಾಸಿಗರಿಗೆ ಉತ್ತಮ ಸ್ಥಳವಾಗೈತ್ರಿ. ಭಕ್ತರಿಗೆ ಶಾಂತಿಯ ಆಧ್ಯಾತ್ಮಿಕ ಅನುಭವ ನೀಡ್ತೈತ್ರಿ. ದೇವಾಲಯದ ಆವರಣದಲ್ಲಿ ಪೌರಾಣಿಕ ದೃಶ್ಯಗಳ ವಿಗ್ರಹದೊಂದಿಗೆ ಈ ದೇವಸ್ಥಾನ ಪ್ರವಾಸಿಗರಿಗೆ ತುಂಬಾ ಆಕರ್ಷಣೀಯ ಸ್ಥಳವಾಗಿದ್ರಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ ಅಂತ ಹೇಳಿ ನಮ್ಮ ಗಣೇಶನ ದರ್ಶನ ಪಡ್ಕೊಂಡ್ರಿ. ಗಣಪತಿ ಬಪ್ಪ ಮೋರ್ಯ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಬಗ್ಗೆ ಏನ್ ಹೇಳುದಂದ್ರ ರಾಮಾಯಣ ಸಂಬಂಧಪಟ್ಟಂಗ ಮೂರ್ತಿಗಳದವ್ರಿ. ರಾಮಾಯಣ ಕಥೆ ಅಷ್ಟು ಶಾರ್ಟದಾಗ ಹೇಳ್ತೇನೆ ಕೇಳ್ರಿ. ರಾಮನು ಸೀತೆಯೊಂದಿಗೆ ವನವಾಸಕ್ಕೆ ತೆರಳಿದ್ದಾಗ ಅಯೋಧ್ಯೆಯಿಂದ ದೂರದ ಅರಣ್ಯದಲ್ಲಿ ವಾಸ ಮಾಡ್ತಿರು. ಅವರೊಂದಿಗೆ ರಾಮನ ಸಹೋದರ ಲಕ್ಷ್ಮಣ ಬಿ ಇದ್ರಿ. ಒಂದು ದಿನ ರಾವಣನ ಸಹೋದರಿ ಸುಪರ್ಣಕ ರಾಮನನ್ನ ನೋಡಿಯೇ ಮೋಹಿತಳಾಗ್ತಾಳು. ರಾಮನನ್ನ ಮದ್ವಿ ಮದ್ವಿ ಮಾಡ್ಕೋತಾಳು. ಖರೆ ರಾಮ ಒಪ್ಪುದಿಲ್ಲ. ರಾಮ ಸೀತೆಯನ್ನ ಮದ್ವಿ ಮಾಡ್ಕೊಂಡೇನಿ, ನಾ ಮಾಡ್ಕೋದಿಲ್ಲ ಅಂತ ಹೇಳ್ತಾನ. ರಾಮನ ಈ ಮಾತು ಕೇಳಿ ಆಕೆ ಕೋಪಗೊಂಡು ಸೀತೆಯನ್ನ ಹಾನಿ ಮಾಡಲು ಪ್ರಯತ್ನಿಸಿದಾಗ ಲಕ್ಷ್ಮಣ ಆಕೆ ಮೊಗವನ್ನ ಕತ್ತರಿಸಿ ಬಿಡ್ತಾನ ರೀ. ನಂತರ ಆಕೆ ತನ್ನ ಸಹೋದರನಾದ ರಾವಣನ ಕಡೆ ಹೋಗಿ ಈ ಎಲ್ಲಾ ಘಟನೆ ಅವನಿಗೆ ಹೇಳ್ತಾಳ್ರಿ. ರಾವಣದವ ತುಂಬಾ ಬುದ್ಧಿವಂತಿಕೆಯಿಂದ ಬೇರೆ ವೇಷದಲ್ಲಿ ಬಂದ ಸೀತೆಯನ್ನು ಅಪಹರಿಸಿಕೊಂಡ ಲಂಕೆ ಕಡೆ ಹೋಗ್ತಾನ ರೀ. ನಂತರ ರಾಮನು ಹನುಮಂತನ ಸಹಾಯದಿಂದ ಸೀತೆಯನ್ನ ರಾವಣನಿಂದ ರಕ್ಷಣೆ ಮಾಡ್ತಾನ ರೀ.